ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಅನೇಕ ಶಿಲ್ಪಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ರಾಗಿಗೆ ಕಳೆನಾಶಕ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸಿದ್ದೆ. ಈ ವಿಡಿಯೋದಲ್ಲಿ ಅದು ಯಾವ ಥರ ವರ್ಕ್ ಆಗಿದೆ ಅಂತ ನೋಡಲಿಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ರಾಗಿ ಒಳಗಡೆ ಕಳೆನಾಶಕ ಹೊಡೆದಿರೋ ಕಡೆ ಎಲ್ಲ ಆಲ್ಮೋಸ್ಟ್ 80% ಕಳೆ ಎಲ್ಲ ಹೊರಟೋಗ್ಬಿಟ್ಟಿದೆ, ಎಲ್ಲ ಒಣಗೋಗಿದೆ. ನಮ್ಮ ಕಡೆ ತುಂಬ ಮಳೆ ಬರ್ತಾ ಇರೋದ್ರಿಂದ ಇದರ ಎಫೆಕ್ಟಿವ್ನೆಸ್ ನಮಗೆ 80%ವರೆಗೂ ಇರುತ್ತೆ. ಇನ್ನು 20% ಏನಿರುತ್ತೆ ಅದನ್ನು ನಾವು ಮ್ಯಾನ್ಯಲಾಗಿ ತೆಗಿಬೇಕಾಗುತ್ತೆ. ನಮಗೆ ಕೆಲವೊಂದು ಕಡೆ ರಾಗಿ ಒತ್ತಾಗಿ ಬಂದಿದೆ, ಕೆಲವೊಂದು ಕಡೆ ರಾಗಿ ಹುಟ್ಟಿಲ್ಲ. ಆವಾಗ ಏನು ಮಾಡ್ತೀವಿ, ಎಲ್ಲಿ ಒತ್ತಾಗಿದೆ ಅಲ್ಲಿಂದ ಕಿತ್ಬಿಟ್ಟು ನಾವು ಇನ್ನೊಂದು ಕಡೆ ಪ್ಲ್ಯಾಂಟ್ ಮಾಡ್ತೀವಿ. ಆವಾಗ ನಮಗೆ ನೀಟಾಗಿ ರಾಗಿ ಬೆಳೆಯುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಹುಲ್ಲಿದೆ. ಇದು ಏನೇ ಕಳೆನಾಶಕ ಹೊಡಿಲಿ ಇದು ಸಾಯೋದಿಲ್ಲ. ಇದರ ಹೆಸರೇನು ಅಂತ ನನಗೂ ಗೊತ್ತಿಲ್ಲ, ಕಮೆಂಟ್ಸ್ನಲ್ಲಿ ತಿಳಿಸಿ. ಇದು ನಾವು ತರಕಾರಿ ಬೆಳಿಲಿಕ್ಕೆ ಮಲ್ಚಿಂಗ್ ಶೀಟೆಲ್ಲ ಹಾಕ್ತೀವಲ್ಲ, ಅದು ಹಾಕಿದ್ರೂ ಅದನ್ನು ಸೀಳ್ಕೊಂಡು ಬರುತ್ತೆ. ಇದಕ್ಕೇನಾದರೂ ಪರಿಹಾರ ನಿಮಗೆ ಗೊತ್ತಿದ್ರೆ ನನಗೆ ತಿಳಿಸಿ.